ಆತ್ಮೀಯರೆಲ್ಲರಿಗೂ ನಮಸ್ಕಾರಗಳು. ಸ್ಪೆಸಿಫೈಡ್ ಪೋಸ್ಟ್ BRP, CRP, ECO ಇರ್ಬೋದು, BRC ಕೋಆರ್ಡಿನೇಟ್, ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಸ್, ಮಿಡ್ ಡೇ ಮೀಲ್ಸಿನ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇರ್ಬೋದು, ವಿವಿಧ ಟೆಕ್ನಿಕಲ್ ಪೋಸ್ಟ್ ಇರ್ಬೋದು, APC ಪೋಸ್ಟ್. ಸೊ ಈ ಒಂದು ರಿಲೇಟೆಡ್ ಆಗಿ ನಾವು ಟ್ಯುಟೋರಿಯಲನ್ನು ಸ್ಟಾರ್ಟ್ ಮಾಡಿದ್ದೇವೆ, ಸರಣಿ ವಿಡಿಯೋಗಳನ್ನು ಪ್ರಾರಂಭ ಮಾಡಿದ್ದೇವೆ. ಸೊ ಆದ್ಮೇಲೆ ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಒಂದಿಷ್ಟು ಅಂಶಗಳನ್ನು ಇಟ್ಕೊಂಡು ಡಿಸ್ಕಸ್ ಮಾಡ್ತೇವೆ. ಪ್ರಥಮವಾಗಿ ಇಲ್ಲಿ ಕರ್ನಾಟಕ ಓಪನ್ ಎಜುಕೇಷನ್ ರಿಸೋರ್ಸಸ್ ಅಂತ, ಎಜುಕೇಷನಲ್ ರಿಸೋರ್ಸಸ್ ಆ್ಯಸ್ ಪರ್ ಅವರ್ ಸಿಲೆಬಸ್ನಲ್ಲಿ ಕೂಡ ಈ ಒಂದು KOER ಅನ್ನು ಕೊಟ್ಟಿದ್ದಾರೆ. ನಮ್ಮ ಸಿಲೆಬಸ್ನಲ್ಲಿ ಕೂಡ ಈ ಒಂದು ಕರ್ನಾಟಕ ಓಪನ್ ಎಜುಕೇಷನಲ್ ರಿಸೋರ್ಸಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಹಾಗೂ ಕಳೆದ ಒಂದು ಓಲ್ಡ್ ಕ್ವಶನ್ ಪೇಪರ್ಸನ್ನು ನೋಡಿದಾಗ ಕೂಡ ಈ ಒಂದು KOER ಬಗ್ಗೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಆ್ಯಸ್ ವೆಲ್ ಆಸ್ ರಿಟರ್ನ್ ಕ್ವಶನ್ಸ್ ಕೂಡ ಬಂದಿದೆ. ಸೊ ಪ್ರಥಮವಾಗಿ ಈ ಒಂದು ಕರ್ನಾಟಕ ಓಪನ್ ಎಜುಕೇಷನಲ್ ರಿಸೋರ್ಸಸ್ ಇದನ್ನು KOER ಅಂತ ಹೇಳ್ತೇವೆ. ಸೊ KOERನ ಒಂದು ವಿಸ್ತೃತ ರೂಪವನ್ನು ಇಲ್ಲಿ ಕೇಳ್ಬೋದು, ಲಾಂಗ್ ಫಾರ್ಮನ್ನು ಇಲ್ಲಿ ಕೇಳ್ತಾರೆ. ಇದು ಏನಂದರೆ ದ ಕರ್ನಾಟಕ ಓಪನ್ ಎಜುಕೇಷನಲ್ ರಿಸೋರ್ಸಸ್ KOER ಪೋರ್ಟಲ್ ಈಸ್ ಆ್ಯನ್ OER ರೆಪಾಸಿಟರಿ. ಅಂದರೆ ಇಟ್ ಈಸ್ ಅ ಓಪನ್ ಎಜುಕೇಷನಲ್ ರಿಸೋರ್ಸಸ್. ಸೊ ಈ ಪೋರ್ಟಲ್ನಲ್ಲಿ ಬರುವಂಥ ಯಾವುದೇ ಕಂಟೆಂಟನ್ನು ಯಾರೂ ಕೂಡ ಅಲ್ಲಿ ನಾವು ಫ್ರೀಯಾಗಿ ಅದನ್ನು ಬಳಕೆ ಮಾಡಲಿಕ್ಕೆ ಆಗ್ತದೆ. ಇದೊಂದು ಓಪನ್ ಎಜುಕೇಷನಲ್ ರಿಸೋರ್ಸಸ್ ಆಗಿದೆ ವಿತ್ ಕೊಲಾಬರೇಟಿವ್ ರಿಸೋರ್ಸ್ ಕ್ರಿಯೇಷನ್ ಬೈ ದ ಟೀಚರ್ಸ್. ಸೊ ಇದು ಒಂದು ಏನಿದೆ ಓಪನ್ ರಿಸೋರ್ಸಸ್, ಇಟ್ ಈಸ್ ಎ ಕ್ರಿಯೇಟೆಡ್ ಬೈ ದ ಟೀಚರ್ಸ್ ಓನ್ಲಿ. ಶಿಕ್ಷಕರಿಂದ ಕ್ರಿಯೇಟ್ ಆಗಿರುವಂಥ ಒಂದು ರಿಸೋರ್ಸಸ್ ಇದೆ. ಆ್ಯಂಡ್ ಫಾರ್ ದ ಟೀಚರ್ಸ್ ಫ್ರಮ್ ಕರ್ನಾಟಕ, ಶಿಕ್ಷಕರ ಸಲುವಾಗಿ ಒಂದು ನಿರ್ಮಾಣ ಮಾಡಿರುವಂಥ ಒಂದು ಪೋರ್ಟಲ್ KOER. The portal seeks to bring together teachers, students, schools, institutions in Karnataka to share their experiences, resources. Okay. ಸೊ ಇಲ್ಲೇನಿದೆ, ಶಿಕ್ಷಕರು ಇರ್ಬೋದು, ಇಲ್ಲಿ ಪಾಲಕರಿರ್ಬೋದು, ಮಕ್ಕಳಿರ್ಬೋದು, ಶಾಲೆಗಳು, ಸಂಸ್ಥೆಗಳನ್ನು ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ತರುವ ನಿಟ್ಟಿನಲ್ಲಿ KOER ಕೆಲಸವನ್ನು ಮಾಡ್ತದೆ. KOER began as an initiative to publish all the resources being shared by teachers in the subject teacher forum. ಸೊ STF ಅಂತ ಏನು ಹೇಳ್ತೀವಿ, ಸಬ್ಜೆಕ್ಟ್ ಟೀಚರ್ಸ್ ಫಾರ್ಮ್ನಲ್ಲಿ ಕ್ರಿಯೇಟ್ ಆಗಿರುವಂಥ ಎಲ್ಲ ಕಂಟೆಂಟ್ಗಳಲ್ಲಿ ಶೇರನ್ನು ಮಾಡ್ಬೋದು. ಆಲ್ ಕಂಟೆಂಟ್ ಕ್ರಿಯೇಟೆಡ್ ಆ್ಯಂಡ್ ಅಪ್ಲೋಡೆಡ್ ಇನ್ KOER ಈಸ್ ಲೈಸೆನ್ಸ್ಡ್ ಆ್ಯಸ್ OER ಯೂಸಿಂಗ್ ದ CC by SA ಕ್ರಿಯೇಟಿವ್ ಕಾಮನ್ ಲೈಸೆನ್ಸ್. ಸೊ ಒಂದು ಬಾರಿ ನೀವು ನಿಮ್ಮ ಕಂಟೆಂಟನ್ನು KOERನಲ್ಲಿ ಪಬ್ಲಿಷ್ ಮಾಡಿದರೆ ಅದು ಓಪನ್ ಎಜುಕೇಷನಲ್ ರಿಸೋರ್ಸಸ್ ಆಗುತ್ತೆ. ಇಲ್ಲಿ ಕ್ರಿಯೇಟಿವ್ ಕಾಮನ್ಸ್ ಅಂದರೆ ಈ ಕಂಟೆಂಟನ್ನು ಯಾರು ಕೂಡ ಇಲ್ಲಿ ಬಳಸಬಹುದು. ಸೊ ಈ ರೀತಿ ಆಗುತ್ತೆ. KOER ಈಸ್ ಎ ಕೊಲಾಬರೇಟಿವ್ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟಿಂಗ್ ರಿಸೋರ್ಸಸ್ ಶೇರ್ಡ್ ಬೈ ಟೀಚರ್ಸ್ ಆನ್ ದ ಸಬ್ಜೆಕ್ಟ್ ಟೀಚರ್ ಫಾರ್ಮ್. ಸೊ ಈ ರೀತಿ ಒಂದು KOER ಇದೆ. ಸೊ KOER ಬಗ್ಗೆ ನಿಮಗೆ KOER ಲಾಂಗ್ ಫಾರ್ಮ್ ಏನು, KOERನ್ನು ಯಾವ ಉದ್ದೇಶಕ್ಕಾಗಿ ಕ್ರಿಯೇಟ್ ಮಾಡಲಾಗಿದೆ. ಸೊ KOERನಲ್ಲಿ ಇರುವಂಥ ಕಂಟೆಂಟ್ಗಳು ಒಂದು ಓಪನ್ ರಿಸೋರ್ಸಸ್ ಆಗಿದೆ, ಓಪನ್ ಎಜುಕೇಷನಲ್ ರಿಸೋರ್ಸಸ್. ಆ ಕಂಟೆಂಟನ್ನು ಯಾರು ಕೂಡ ನೇರವಾಗಿ ಬಳಸಬಹುದು. ಸೊ ಇಷ್ಟು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದೆ. ಸೊ ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂದರೆ ಇಲ್ಲಿ CSLIP ಅಂತ. ಇಲ್ಲಿ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲ್ ಲೀಡರ್ಶಿಪ್ ಆ್ಯಂಡ್ ಎಜುಕೇಷನಲ್ ಪ್ಲಾನಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಧಾರವಾಡ. ನೋಡಿ, SISLEP ಸಿಸ್ಲಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಧಾರವಾಡ. ಸೊ ಇದು ಗೌರ್ಮೆಂಟ್ ಕರ್ನಾಟಕದ ಒಂದು ಇನಿಷಿಯೇಟಿವ್ ಆಗಿದೆ. ಇದು ಲಾಂಗ್ ಫಾರ್ಮ್ ಕೇಳ್ತಾನೆ, ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲ್ ಲೀಡರ್ಶಿಪ್ ಆ್ಯಂಡ್ ಎಜುಕೇಷನಲ್ ಪ್ಲಾನಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಧಾರವಾಡ ಅಂತ, ಧಾರವಾಡನಲ್ಲಿರುವಂಥದ್ದು. ಸೊ ಇದರ ಅಬ್ಜೆಕ್ಟಿವ್ಸ್ ಕೇಳ್ತಾರೆ ಇಲ್ಲಿ. ಸೊ ಅಬ್ಜೆಕ್ಟಿವ್ಸನ್ನು ನೋಡ್ತಾ ಹೋಗೋಣ. ಇಲ್ಲಿ ಈ ಒಂದು CSLIPನ ಒಂದು ಉದ್ದೇಶ ನೋಡ್ತಾ ಹೋದಾಗ ಬಹಳ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಒಂದೇದೇನಿದೆ ಅಂದರೆ ಇಲ್ಲಿ ಶಿಕ್ಷಣ ನೀತಿ. ಸೊ ಶಿಕ್ಷಣ ನೀತಿಗಳನ್ನು ರೂಪಿಸುವಲ್ಲಿ ಈ ಒಂದು CSLIP ಏನಾಗುತ್ತೆ, ಒಂದು ಪರಿಣಿತ ನೆರವನ್ನು ಇಲ್ಲಿ ಕೊಡ್ತದೆ. ಸಾಂಸ್ಥಿಕ ವಿನ್ಯಾಸ ಮತ್ತು ಶೈಕ್ಷಣಿಕ ಪ್ರಕ್ರಿಯೆ. ಈಗಾಗಲೇ ಒಂದು ಶೈಕ್ಷಣಿಕ ವ್ಯವಸ್ಥೆ ಇದೆ, ಒಂದು ವಿನ್ಯಾಸ ಇದೆ. ಸೊ ಉದ್ದೇಶಗಳನ್ನು ಈಡೇರಿಕೆ ಮಾಡಲಿಕ್ಕೆ ಅಥವಾ ಇವುಗಳಿರುವಂಥ ವಿನ್ಯಾಸವನ್ನು ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಸಲಹೆಯನ್ನು ಕೊಡುತ್ತೆ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಮತ್ತು ಪ್ರಕ್ರಿಯೆಗಳು. ಸೊ ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂತ ಬಂದಾಗ ಇಲ್ಲಿ ಶಿಕ್ಷಕರಾಗಿರ್ಬೋದು, ಮುಖ್ಯ ಗುರುಗಳಾಗಿರ್ಬೋದು, ವಿವಿಧ ಹಂತದ ಅಧಿಕಾರಿಗಳಾಗಿರ್ಬೋದು. ಸೊ ಇವರ ಸಾಮರ್ಥ್ಯವನ್ನು ವೃದ್ಧಿ ಮಾಡುವಂಥ ಕೆಲಸ CSLIP ಮಾಡುತ್ತೆ. ಸೊ ಇಲ್ಲಿ ಶಿಕ್ಷಕರನ್ನು, ಮುಖ್ಯ ಗುರುಗಳನ್ನು, ಅಧಿಕಾರಿಗಳನ್ನು CSLIP ಸಂಸ್ಥೆ ಅಲ್ಲಿ ಏನು ಮಾಡುತ್ತೆ ಅಂದರೆ ಟ್ರೈನಿಂಗ್ಸನ್ನು ಕೊಡುತ್ತೆ, ಅವರ ಒಂದು ಕೆಪಾಸಿಟಿಯನ್ನು ಬಿಲ್ಡಪ್ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಜೊತೆಯಲ್ಲಿ ಶಿಕ್ಷಣದ ಗುಣಮಟ್ಟ. ಸೊ ಶಿಕ್ಷಣದ ಗುಣಮಟ್ಟವನ್ನು ಒಂದು ಅಭಿವೃದ್ಧಿಪಡಿಸಲು ಆಡಳಿತಾತ್ಮಕವಾಗಿ ಅಧಿಕಾರಿಗಳಿಗೆ ನಾಯಕತ್ವ ಗುಣವನ್ನು ಬೆಳೆಸುವ ನಿಟ್ಟಿನಲ್ಲಿ ಇಲ್ಲಿ ಒಂದು ಸಂಶೋಧನೆಗಳನ್ನು ಮಾಡುತ್ತೆ ಹಾಗೂ ತರಬೇತಿಯನ್ನು ಕೂಡ ಕೊಡುತ್ತೆ. ಇನ್ನು ಹಣಕಾಸು ಅಂತ ಬಂದಾಗ ಅನುದಾನಗಳ ಕ್ರೋಢೀಕರಣ, ಅನುದಾನಗಳ ಹಂಚಿಕೆ. ಸೊ ಅನುದಾನಗಳನ್ನು ಒಂದು ಸರಿಯಾಗಿ ಮಾರ್ಗದಲ್ಲಿ ಅದನ್ನು ಉಪಯೋಗ ಆಗುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಪ್ಲ್ಯಾನನ್ನು ಮಾಡ್ತದೆ. ಸೊ ತಂತ್ರಜ್ಞಾನ ಮತ್ತು ಜ್ಞಾನದ ನಿರ್ವಹಣೆ. ಸೊ ಎಲ್ಲ ಒಂದು ವರ್ಕ್ಗಳಿಗಾಗಿ
ಮಾಹಿತಿಯನ್ನು ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುವುದಕ್ಕಾಗಿ, ಕ್ರೋಢೀಕರಣಕ್ಕಾಗಿ ತಂತ್ರಜ್ಞಾನವನ್ನು ಸೂಕ್ತವಾಗಿ ಬಳಸುವಂಥ ಕಾರ್ಯವನ್ನು ಸಿ ಸ್ಲಿಪ್ ಮಾಡುತ್ತೆ. ಸೊ ಸಿ ಸ್ಲಿಪ್ ಎಲ್ಲಿದೆ? ಧಾರವಾಡನಲ್ಲಿ. ಸೊ ಪ್ರಮುಖ ಚಟುವಟಿಕೆಗಳನ್ನು ನೋಡ್ತಾ ಹೋದಾಗ ಇಲ್ಲಿ ತರಬೇತಿ ನೀಡುವಂಥದ್ದು, ಸಂಕೀರ್ಣಗಳು ಮಾಡುವಂಥದ್ದು, ಸಂವಾದ ಕಾರ್ಯಾಗಾರ ಸಮ್ಮೇಳನಗಳನ್ನು ಮಾಡುವಂಥದ್ದು ಇದೆ. ಕಾರ್ಯಕ್ರಮಗಳ ಉಸ್ತುವಾರಿಯನ್ನು ಮಾಡುತ್ತೆ. ಮಾಹಿತಿಯ ಸಂಗ್ರಹಣೆ, ವಿಶ್ಲೇಷಣೆ ಮತ್ತು ಸಮೀಕ್ಷೆ ಮಾಡುವಂಥದ್ದು. ಸಂಶೋಧನೆ, ಮೌಲ್ಯಮಾಪನ ಮತ್ತು ಅಧ್ಯಯನ ಮಾಡುತ್ತೆ. ದಾಖಲಾತಿ ವಿಸ್ತರಣೆ ಮತ್ತು ಮಾಹಿತಿ ವಿತರಣೆ, ಮಾಹಿತಿ ತಂತ್ರಜ್ಞಾನ ಬಳಕೆಗೆ ಪ್ರೋತ್ಸಾಹ ಕೊಡುತ್ತೆ. ಇನ್ನು ವೃತ್ತಿಪರ ಸಂಸ್ಥೆಗಳೊಂದಿಗೆ ಸಂಬಂಧ ಮತ್ತು ಸಂಪರ್ಕವನ್ನು ಏರ್ಪಡಿಸುವಂಥ ಕಾರ್ಯವನ್ನು ಈ ಒಂದು ಸಿ ಸ್ಲಿಪ್ ಮಾಡುತ್ತೆ. ಸೊ ಇದಾದ ಮೇಲೆ ನಾವು ಆ್ಯಸ್ ಪರ್ ಅವರ್ ಸಿಲೆಬಸ್ ಇಲ್ಲಿ ಓದು ಕರ್ನಾಟಕ ಅಂತ ಇದೆ. ಸೊ ಓದು ಕರ್ನಾಟಕ ಏನಂದರೆ ಪ್ರಮುಖವಾಗಿ ಈ ಒಂದು ಓದು ಕರ್ನಾಟಕ ಸಿಂಪಲ್ ಪಿರಿಯಾಡಿಕ್ ಅಸೆಸ್ಮೆಂಟ್ ಫಾರ್ ಗ್ರೂಪಿಂಗ್ ಚಿಲ್ಡ್ರನ್ ಆ್ಯಸ್ ಪರ್ ಲರ್ನಿಂಗ್ ಲೆವೆಲ್ ಆ್ಯಂಡ್ ಟ್ರ್ಯಾಕಿಂಗ್ ಆಫ್ ಪ್ರೋಗ್ರೆಸ್ ಇನ್ ಕ್ಲಾಸ್ ರೂಮ್ ಲೆವೆಲ್. ಶಾಲೆಯ ಒಂದು ತರಗತಿಗಳಲ್ಲಿ ಮಗುವಿನ ಒಂದು ಲೆವೆಲನ್ನು ಫೈಂಡ್ ಔಟ್ ಮಾಡಿ ಅದನ್ನು ನಾವು ಫಾಲೋಅಪ್ ಮಾಡುವಂಥದ್ದು, ಅವುಗಳ ಬೆಳವಣಿಗೆಯನ್ನು ದಾಖಲಿಸುವಂಥದ್ದಿದೆ. ಎ ಸ್ಟ್ರಾಂಗ್ ಆನ್ಸೈಟ್ ಮಾನಿಟರಿಂಗ್ ಸಿಸ್ಟಮ್ ವಿಚ್ ಎನ್ಶ್ಯೂರ್ ಕಂಟಿನ್ಯೂಸ್ ವಿಸಿಟ್ಸ್ ಟು ಸ್ಕೂಲ್. ಶಾಲೆಗಳಿಗೆ ನಿರಂತರವಾದ ಭೇಟಿಯನ್ನು ಮಾಡುವುದರಿಂದ ತಾಲೂಕು, ಜಿಲ್ಲಾ ಮತ್ತು ರಾಜ್ಯ ಹಂತದ ಅಧಿಕಾರಿಗಳು ತರಗತಿಗೆ ನಿರಂತರವಾಗಿ ಭೇಟಿಯಾಗುವುದರಿಂದ ಈ ಒಂದು ಬೇಸಿಕ್ ಲಿಟ್ರಸಿ ಅಂತ ಏನು ಹೇಳ್ತೇವೆ, ಸೊ ಅದನ್ನು ಇಂಪ್ರೂವ್ಮೆಂಟ್ ಮಾಡುವಂಥದ್ದು. ಸೊ ಇಲ್ಲೇನಾಗುತ್ತೆ, ಎನೇಬಲ್ ಚಿಲ್ಡ್ರನ್ ಟು ರಿಕಾಗ್ನೈಸ್ ನಂಬರ್ಸ್ ಆ್ಯಂಡ್ ಪರ್ಫಾರ್ಮ್ ಬೇಸಿಕ್ ಆಪರೇಷನ್ಸ್. ಜೊತೆಯಲ್ಲಿ ಸ್ಪಷ್ಟವಾಗಿ ಓದುವಂಥದ್ದು, ಸರಳವಾಗಿ ಓದುವಂಥದ್ದು, ಸ್ಪಷ್ಟವಾಗಿ ಬರೆಯುವಂಥದ್ದು. ಆಮೇಲೆ ಸರಳ ಗಣಿತ ಅಂದರೆ ಇಲ್ಲಿ ಬೇಸಿಕ್ ಫಂಕ್ಷನ್ಸ್ ಅಂತ ಏನು ಹೇಳ್ತೇವೆ, ಗುಣಾಕಾರ, ಭಾಗಾಕಾರ, ಕೂಡಿಸುವಂಥದ್ದು, ಕಳೆಯುವಂಥದ್ದನ್ನು ಎನ್ಶ್ಯೂರ್ ಮಾಡುವಂಥ ಕೆಲಸ ಮಾಡುತ್ತೆ. ಸೊ ಇದಾದ ಮೇಲೆ ಸಾಕಷ್ಟು ಮೆಥಡಾಲಜಿಗಳನ್ನು ಬಳಸಿಕೊಂಡು ಇಲ್ಲಿ ಮಾಡಿರುವಂಥದ್ದು. ಸೊ ಈ ಒಂದು ಓದು ಕರ್ನಾಟಕ ಕಾರ್ಯಕ್ರಮ ಇಲ್ಲಿ ಇದೆ. ಸೊ ಇಲ್ಲಿ ಪ್ರಥಮ ಫೌಂಡೇಶನ್ ಅಂತ ಏನಿದೆ, ಪ್ರಥಮ ಫೌಂಡೇಶನ್ ಈ ಒಂದು ಕಾರ್ಯಕ್ರಮದ ಇನಿಷಿಯೇಷನ್ನ ತೆಗೆದುಕೊಂಡಿದ್ದು. ಇನ್ನು ಪ್ರಥಮ ಅಕ್ಷರ ಫೌಂಡೇಶನ್ದು ಮತ್ತೊಂದು ಕಾರ್ಯಕ್ರಮ ಯಾವುದು ಅಂದರೆ ಗಣಿತ ಕಲಿಕಾ ಆಂದೋಲನ. ಸೊ ವಿಶೇಷವಾಗಿ FLN ಫೌಂಡೇಶನ್ ಲಿಟ್ರಸಿ ಮತ್ತು ನ್ಯೂಮರಸಿಯಲ್ಲಿ ಈ ಒಂದು ನ್ಯೂಮರಸಿ ಮಕ್ಕಳಿಗೆ ಒಂದು ಮೂಲಭೂತವಾಗಿರುವಂಥ ಬೇಸಿಕ್ ಮ್ಯಾಥಮೆಟಿಕಲ್ ಫಂಕ್ಷನ್ಸನ್ನು ಮಕ್ಕಳಲ್ಲಿ ಮೂಡಿಸುವಂಥ ಒಂದು ಕಾರ್ಯಕ್ರಮ ಗಣಿತ ಕಲಿಕಾ ಆಂದೋಲನ. ಸೊ ಇಲ್ಲಿ ಅಕ್ಷರ ಫೌಂಡೇಶನ್ ಒಂದು ಗಣಿತ ಕಲಿಕಾ ಆಂದೋಲನದ ಒಂದು ಕಿಟ್ಟನ್ನು ಪರಿಚಯ ಮಾಡ್ತು. ಈ ಕಿಟ್ಟಿನಲ್ಲಿ ಸಾಕಷ್ಟು ಗಣಿತದ ಒಂದು ಚಟುವಟಿಕೆಗಳನ್ನು ಮಾಡುವಂಥ ಕಿಟ್ಗಳಿದೆ. ಸೊ ಅದರಲ್ಲಿ ಇರುವಂಥ ಪ್ರತಿಯೊಂದು ಸಾಮಗ್ರಿಗಳು ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸನ್ನು ಹೊಂದಿದೆ. ಅಂತಾರಾಷ್ಟ್ರೀಯ ಗುಣಮಟ್ಟದ ಒಂದು ವಸ್ತುಗಳನ್ನು ಒಳಗೊಂಡಿದ್ದು ಅದನ್ನು ಚಿಕ್ಕ ಮಕ್ಕಳು ಬಳಸಿದರೂ ಕೂಡ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಸೊ ಇದು ಬಹಳ ಇಂಪಾರ್ಟೆಂಟ್. ಇದೊಂದು ಅಕ್ಷರ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಕಂಬೈನ್ಸ್ ಅ ಸ್ಟ್ರಾಂಗ್ ಪೆಡಾಗಾಗಿಕಲ್ ಫ್ರೇಮ್ವರ್ಕ್ ವಿತ್ ಅ ಟೆಕ್ನಾಲಜಿ ಬೇಸ್ಡ್ ಅಸೆಸ್ಮೆಂಟ್ ಆ್ಯಂಡ್ ಮಾನಿಟರಿಂಗ್. ಸೊ ಇದು ಬಹಳ ಇಂಪಾರ್ಟೆಂಟು. ಇಲ್ಲಿ ವಿಶೇಷವಾಗಿ ನೋಡ್ತಾ ಹೋದಾಗ ಲ್ಯಾಕ್ ಆಫ್ ಸೌಂಡ್ ಫೌಂಡೇಶನಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಸ್ಕಿಲ್ಸ್ ಅಮಾಂಗ್ ದ ಲಾರ್ಜ್ ನಂಬರ್ ಆಫ್ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ ಇನ್ ಇಂಡಿಯಾ. ಇಲ್ಲಿ ನೋಡಿ, ಭಾರತದಲ್ಲಿರುವಂಥ ಭಾಳಷ್ಟು ವಿದ್ಯಾರ್ಥಿಗಳು ಒಂದು ಫೌಂಡೇಶನ್ ಲಿಟ್ರಸಿ ಮತ್ತು ನ್ಯೂಮರಸಿಯಲ್ಲಿ ಹಿಂದುಳಿದಿದ್ದಾರೆ ಅಂತ ಸಾಕಷ್ಟು ಸರ್ವೆಗಳು ಇಲ್ಲಿ ಹೇಳಿದೆ. Historically, India's education standards policy focus has been primarily on access, a cultural factor working against numeracy is the definition of illiterate. ಭಾಳ ಇಂಪಾರ್ಟೆಂಟ್. ಮ್ಯಾಥಮೆಟಿಕ್ಸ್ ಈಸ್ ವೈಡ್ಲಿ ಬಿಲೀವ್ಡ್ ಟು ಬಿ ಅ ಫೌಂಡೇಶನಲ್ ಡಿಸಿಪ್ಲಿನ್ ಅಪಾನ್ ವಿಚ್ ಅ ಲಾಟ್ ಆಫ್ ಫ್ಯೂಚರ್ ಲರ್ನಿಂಗ್ ಇನ್ ಸ್ಕೂಲ್ ಡಿಪೆಂಡ್ಸ್. ಎಟ್ ಅಚೀವ್ಮೆಂಟ್ಸ್ ಲೆವೆಲ್ಸ್ ಆಫ್ ಸ್ಟೂಡೆಂಟ್ಸ್ ಇನ್ ಪ್ರೈಮರಿ ಸ್ಕೂಲ್ ಮ್ಯಾಥ್ಸ್ ಆರ್ ಜನರಲಿ ಪುವರ್. Less than 22.7% of the children in case 5 can do simple division. SR 2018 ಏನಿದೆ, ಆ SR 2018 ರಿಪೋರ್ಟ್ನಲ್ಲಿ ಏನಾಗಿದೆ ಅಂದರೆ ಕ್ಲಾಸ್ 5th ವರೆಗೆ ಓನ್ಲಿ 22.7% ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಫೌಂಡೇಶನಲ್ ಒಂದು ನ್ಯೂಮರಸಿಯನ್ನು ಮಾಡಲಿಕ್ಕೆ ಸಾಧ್ಯ. ಸೊ ಈ ಒಂದು ನಿಟ್ಟಿನಲ್ಲಿ ಅಕ್ಷರ ಫೌಂಡೇಶನ್ನಿಂದ ಒಂದು ಗಣಿತ ಕಲಿಕಾ ಆಂದೋಲನ, ಒಂದು ಆಂದೋಲನದ ರೀತಿಯಲ್ಲಿ ಫೌಂಡೇಶನ್ ನ್ಯೂಮರಸಿಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯಿತು. ಸೊ ಆತ್ಮೀಯರೇ, ಒಟ್ಟಾರೆಯಾಗಿ ಈ ಒಂದು ವಿಡಿಯೋದಲ್ಲಿ ನಾವು ವಿಶೇಷವಾಗಿ KOER ಮತ್ತು ಸಿ ಸ್ಲಿಪ್ ಆಗಿರ್ಬೋದು, ಓದು ಕರ್ನಾಟಕ ಮತ್ತು ಗಣಿತ ಕಲಿಕಾ ಆಂದೋಲನದ ಬಗ್ಗೆ ಒಂದಿಷ್ಟು ಚರ್ಚೆಯನ್ನು ಮಾಡಿದ್ದೇವೆ. ಖಂಡಿತವಾಗಿ ಕೂಡ ಈ ಟಾಪಿಕ್ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಬರುತ್ತೆ, ಆ್ಯಸ್ ವೆಲ್ ಆಸ್ ಡಿಸ್ಕ್ರಿಪ್ಟಿವ್ ಕೂಡ ಬರ್ತದೆ. ಸೊ ಆದ್ಮೇಲೆ ಮುಂದಿನ ಒಂದು ವಿಡಿಯೋಗಳಲ್ಲಿ ಆ್ಯಸ್ ಪರ್ ಅವರ್ ಸಿಲೆಬಸ್ ಆ್ಯಂಡ್ ಓಲ್ಡ್ ಕ್ವೆಶನ್ ಪೇಪರ್ಸ್ ಮತ್ತೊಂದಿಷ್ಟು ಟಾಪಿಕನ್ನು ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.